ದಿನಾಂಕ 19/5/2020 ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಧೀಮಂತ ನಾಯಕರು, ಅಭಿವೃದ್ಧಿಯ ಹರಿಕಾರರು, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ರಮೇಶ್ ರೋಸ್ಲಿ, ಕಾಂಗ್ರೆಸ್ ಮುಖಂಡರು, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R, 9845189626. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಗೃಹ ರಕ್ಷಕ ದಳದ ಸಮಾದೇಷ್ಟರಾಗಿ ದೀಪಾ ನೇಮಕ ಕಾನೂನು ಬಾಹಿರ. ರಿಮ್ಸ್ ಅಟೆಂಡರ್ ಕೆಲಸ ಮಾಡುತ್ತಿರುವವರಿಗೆ ಹುದ್ದೆ. ಅರ್ಚನಾ ಸಣ್ಣಬಾಬು ಆರೋಪ. ಸಾರ್ವಜನಿಕರಿಗೆ ನಿಗದಿತ ಸಮಯದಲ್ಲಿ ಸೌಲಭ್ಯ ದೊರೆಯಲಿ. ಜಿಲ್ಲಾಧಿಕಾರಿ ಎಸ್. ಪೂವಿತಾ. ಅಧಿಕ ಜ್ಯೇಷ್ಠ ಮಾಸ ಪ್ರಯುಕ್ತ ಜೋಡು ವೀರಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಜ್ಞಾನ ಸತ್ರ ಕಾರ್ಯಕ್ರಮ. ಭೂಮಿ ಮತ್ತು ವಸತಿ ರಹಿತ ಬೇಡಿಕೆಗಳಿಗೆ ಸರ್ಕಾರ ನಿರ್ಲಕ್ಷ್ಯ ವಿರೋಧಿಸಿ ಪ್ರತಿಭಟನೆ. ದಿನಾಂಕ 20/5/2020 ಔಷಧಿ ವ್ಯಾಪಾರಿಗಳ ಬಂದ್ ಇಲ್ಲ. ಮುರುಗೇಂದ್ರ ಜಿ. ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರುವ ಕಾರ್ಯವಾಗಲಿ. ADC ಶಿವಾನಂದ್. ಬಾಲಕರ ಪ್ರೌಢಶಾಲೆಯಲ್ಲಿ ಅನುದಾನ ದುರ್ಬಳಕೆ. ಪ್ರಭಾರಿ ಮುಖ್ಯ ಗುರುಗಳ ಅಮಾನತಿಗೆ ಆಗ್ರಹಿಸಿ ಮನವಿ. ನಗರದ ಸಿಯಾ ತಲಾಬ್ ಏರಿಯಾದಲ್ಲಿ 10 ಲೀಟರ್ ಸೇಂದಿ 3.500 kg CH ಪೌಡರ್ ವಶ. ಮತ್ತು ಕೋಮಲಾಪುರದಲ್ಲಿ ಸಿಡಿಲು ಬಡಿದು ವ್ಯಕ್ತಿಯ ಸಾವು. ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ರಿಮ್ಸ್ನಲ್ಲಿ ಅಟೆಂಡರ್ ಹುದ್ದೆಯಲ್ಲಿ ಇರುವ ದೀಪಾ ಗೋಡೆಪಾಡ್ ವಿನೋದ್ ಕುಮಾರ್ ಎಂಬುವವರಿಗೆ ಗೃಹ ರಕ್ಷಕ ದಳ ಕಮಾಂಡೆಂಟ್ ಹುದ್ದೆ ನೇಮಕ ಮಾಡಿರುವುದು ಕಾನೂನು ಬಾಹಿರವಾಗಿದ್ದು ಕೂಡಲೇ ರದ್ದುಗೊಳಿಸಿ ಅರ್ಹರನ್ನು ನೇಮಿಸಬೇಕೆಂದು ಅರ್ಚನಾ ಸಣ್ಣಬಾಬು ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಮುಖಂಡರೊಬ್ಬರು ಶಿಫಾರಸ್ಸಿನ ಮೇರೆಗೆ ಗೃಹ ರಕ್ಷಕ ದಳ ಸಮಾದೇಷ್ಟರಾಗಿ ದೀಪಾ ವಿ ಇವರನ್ನು ನೇಮಿಸಲಾಗಿದೆ. ಆದರೆ ಸಮಾದೇಷ್ಟ ಹುದ್ದೆಗೆ ಬೇಕಾದ ಅರ್ಹತೆಗಳು ಇಲ್ಲದೇ ಇದ್ದರೂ ರಾಜಕೀಯ ಪ್ರಭಾವ ಬಳಸಿ ನೇಮಕ ಮಾಡಿಕೊಂಡಿರುವುದು ನಿಯಮ ಬಾಹಿರವಾಗಿದೆ. 2 ಹುದ್ದೆಯಲ್ಲಿ ಹೇಗೆ ಸೇವೆ ನೀಡಲು ಸಾಧ್ಯ ಎಂಬುದು ತಿಳಿಯದೆ ಹೋಗಿದೆ. ರಿಮ್ಸ್ನಲ್ಲಿ ಅಟೆಂಡರ್ ಹುದ್ದೆಯಲ್ಲಿ ವೇತನ ಪಡೆಯುತ್ತಿರುವ ದೀಪಾ ವಿ ಇವರು ತಪ್ಪು ಮಾಹಿತಿ ನೀಡಿದ್ದಾರೆ. ಸಮಾದೇಷ್ಟರ ಹುದ್ದೆಯಲ್ಲಿ ಇರುವವರು ಪ್ರತಿದಿನ 1 ಕಿಲೋಮೀಟರ್ ರನ್ನಿಂಗ್ ಮಾಡುವುದು, ಪ್ರತಿ ಭಾನುವಾರ ಸಿಬ್ಬಂದಿಗಳೊಂದಿಗೆ
ಪರೇಡ್ ಮಾಡಬೇಕೆನ್ನುವ ಷರತ್ತು ಇದ್ದು ಅಟೆಂಡರ್ ಹುದ್ದೆಯಲ್ಲಿ ಇರುವ ದೀಪಾ ಇವರು ಕಮಾಂಡೆಂಟ್ ಆಗಿ ಹೇಗೆ ಸಲ್ಲಿಸುತ್ತಾರೆ ಎಂದು ಪ್ರಶ್ನಿಸಿದರು. ಸಮಾದೇಷ್ಟರ ಹುದ್ದೆಗೆ ನಾನು ಕೂಡ ಅರ್ಜಿ ಸಲ್ಲಿಸಿದ್ದು ಶೈಕ್ಷಣಿಕವಾಗಿ BA B.Ed ಪದವಿ, NCC ತರಬೇತಿ, CITC RDC ಕ್ಯಾಂಪ್, ಭಾರತ ಸೇವಾದಳ ಹಾಗೂ ಕಂಪ್ಯೂಟರ್ ಬಳಕೆ ಜ್ಞಾನ ಹೊಂದಿದ್ದರೂ ಪರಿಗಣಿಸದೆ ಈಗಾಗಲೇ ಅಟೆಂಡರ್ ಹುದ್ದೆಯಲ್ಲಿ ಇರುವವರನ್ನು ಮತ್ತೊಂದು ಸೇವೆಗೆ ಆಯ್ಕೆ ಮಾಡಿರುವುದು ಕಾನೂನು ಬಾಹಿರವಾಗಿದ್ದು ಕೂಡಲೇ ರದ್ದುಗೊಳಿಸಬೇಕು, ಇಲ್ಲದೆ ಹೋದಲ್ಲಿ ಅನಿರ್ದಿಷ್ಟ ಧರಣಿ ನಡೆಸುವುದಾಗಿ ಹೇಳಿದರು. ಇವರು ಈಗಾಗಲೇ ರಾಜ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಅಟೆಂಡರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸಮಾದೇಷ್ಟರ ಜಿಲ್ಲಾ ಗೃಹ ರಕ್ಷಕ ದಳ ರಾಯಚೂರು ಎಂದು ಇವರ ನೇಮಕಾತಿ ಪ್ರಕ್ರಿಯೆ ಕಾನೂನು ಬಾಹಿರವಾಗಿರುತ್ತದೆ. ಇವರ ಶಾರೀರಿಕ ಸುಸ್ಥಿತಿ ಪ್ರಮಾಣ ಪತ್ರದಲ್ಲಿ ಸುಮಾರು 87 kg 162 ಸೆಂಟಿಮೀಟರ್ ಇರುತ್ತದೆ ಎತ್ತರ. ಶ್ರೀಮತಿ ದೀಪಾ ಗೋಡೆಪಾಟ್ ಇವರು ಯಾವುದೇ ಅರ್ಹತೆಗಳು ಸರಿಯಾಗಿ ಇಲ್ಲದಿದ್ದರೂ ಕೆಲ ಹಿರಿಯ ರಾಜಕಾರಣಿಗಳ ಶಿಫಾರಸಿನ ಮೇರೆಗೆ ಜಿಲ್ಲಾ ಸಮಾದೇಷ್ಟರ ಗೃಹ ರಕ್ಷಕರ ಹುದ್ದೆಗೆ ನೇಮಕಗೊಂಡಿರುತ್ತಾರೆ ಹೊರತು ಯಾವುದೇ ಅರ್ಹತೆಗಳು ಹೊಂದಿರುವುದಿಲ್ಲ. ಇದರಿಂದ ಜಿಲ್ಲಾ ಸಮಾದೇಷ್ಟರಾಗಿ ಗೃಹ ರಕ್ಷಕರ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ನಿಭಾಯಿಸುತ್ತಿದ್ದಾರೆಂದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಈ ಹುದ್ದೆಯಲ್ಲಿದ್ದವರು 1 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು, ಪ್ರತಿದಿನ ಭಾನುವಾರ ಸಿಬ್ಬಂದಿಯೊಂದಿಗೆ ಪರೇಡ್ ಮಾಡಿಸುವ ಅನುಭವ ಹೊಂದಿರಬೇಕು. ಗೃಹ ರಕ್ಷಕ ದಳದಲ್ಲಿ ಎಲ್ಲ ಅರ್ಹತೆಗಳು ಹೊಂದಿದ ಅಭ್ಯರ್ಥಿಗಳನ್ನು ಕೈಬಿಟ್ಟು ಯಾವುದೇ ಅರ್ಹತೆಗಳು ಇಲ್ಲದ ದೀಪಾ ಗೋಡೆಪಾಡ್ ಎಂಬ ಇಂತಹ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿ ಸಾರ್ವಜನಿಕ ಸೇವೆಯಲ್ಲಿ ಯಾವ ರೀತಿ ಸೇವೆ ಪಡೆಯುತ್ತಾರೆ ಎಂದು ತಿಳಿಯದಂತಾಗಿದೆ. ಮತ್ತು ಇವರು ಪ್ರಸ್ತುತ ರಿಮ್ಸ್ ಆಸ್ಪತ್ರೆಯಲ್ಲಿ ಅಟೆಂಡರ್ ಹುದ್ದೆಯಲ್ಲಿಯೂ ಇನ್ನೂ ಹಾಗೆ ಮುಂದುವರೆದು ಪ್ರತಿ ತಿಂಗಳ ಸಂಬಳ ಪಡೆಯುತ್ತಿದ್ದಾರೆ. ಒಬ್ಬ ವ್ಯಕ್ತಿ 2 ಹುದ್ದೆಗಳನ್ನು ಹೇಗೆ ನಿಭಾಯಿಸುತ್ತಿದ್ದಾರೆ? ಇದರಿಂದ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಮೋಸ ಮತ್ತು ವಂಚನೆ ಮಾಡುತ್ತಿದ್ದರು. ಕಾರ್ಯನದ ಆಡಳಿತ ಅಧಿಕಾರಿಗಳು ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದಂತೆ ಮೌನ ವಹಿಸಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ನಾನು ಅರ್ಚನಾ ಗಂಡಬಾಬು. ನನ್ನ ಶೈಕ್ಷಣಿಕ BA B.Ed ಪದವಿ, NCC 3 ವರ್ಷ, CITC ಕ್ಯಾಂಪ್ಗಳು, RDC ಕ್ಯಾಂಪ್, ಭಾರತ ಸೇವಾದಳ ತರಬೇತಿ ಹಾಗೂ ಕಂಪ್ಯೂಟರ್ ನಾಲೆಜ್ ಮತ್ತು ಅನುಭವ ಸಹ ಹೊಂದಿರುತ್ತೇನೆ. ಈ ಮೇಲಿನ ಎಲ್ಲ ಅರ್ಹತೆ ಹೊಂದಿದ್ದರೂ ನನ್ನನ್ನು ಸದರಿ ಜಿಲ್ಲಾ ಸಮಾದೇಷ್ಟರ ಹುದ್ದೆಯಲ್ಲಿ ನೇಮಕಾತಿ ಮಾಡದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಾರೆ. ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಯಪಡಿಸುವುದೇನೆಂದರೆ, ಒಂದು ವೇಳೆ ನನಗೆ ನ್ಯಾಯ ಕೊಡಿಸುವಲ್ಲಿ ಈ ಸರ್ಕಾರ ನಿರ್ಲಕ್ಷಿಸಿದ್ದಲ್ಲಿ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ತಿಳಿಸ್ತಾ ಇದ್ದಾನೆ. ಸಣ್ಣಬಾಬು ಮಾತನಾಡಿ, ಕಾಂಗ್ರೆಸ್ ಮುಖಂಡರ ಶಿಫಾರಸಿನ ಮೇರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅನರ್ಹರನ್ನು ನೇಮಕ ಮಾಡಿದ್ದಾರೆ. ಈ ಕುರಿತು ಈಗಾಗಲೇ ದೂರು ನೀಡಲಾಗಿದೆ. ರಿಮ್ಸ್ನಲ್ಲಿ ಅಟೆಂಡರ್ ಆಗಿರುವ ದೀಪಾ ವಿ ಇವರ ನೇಮಕಾತಿ ನಿಯಮ ಬಾಹಿರವಾಗಿದ್ದು ಕೂಡಲೇ ರದ್ದುಗೊಳಿಸಬೇಕೆಂದರು. ಅಲ್ಲೇನೆ ಅವರೆಲ್ಲ ಗಮನ ತಂದು ಒಂದು ಮಾಹಿತಿ ಕೇಳಿ ಸರ್. ಒಬ್ಬ ವ್ಯಕ್ತಿ ಸರ್ ಮಾಹಿತಿ ಕೇಳಿದವರು ಅವರು ಎಲ್ಲಿ ಶಿಫಾರಸ್ ಮಾಡ್ಕೊಂಡ್ರ, ಮಿನಿಸ್ಟ್ರಲ್ಲಿ ಹೋಗಿ ಶಿಫಾರಸ್ ಮಾಡ್ಕೊಂಡ್ರ, ಬಟ್ ಎಲ್ಲಿಗೂ ಇನ್ನೊಂದೇನ ಸರ್, ಒಬ್ಬ ವ್ಯಕ್ತಿ 2 ಕಡೆ ಕೆಲಸ ಮಾಡೋಕೆ ಅನುಕೂಲ ಅಂತ. ಈಗ ಆಲ್ರೆಡಿ ರಿಮ್ಸಲ್ಲಿ ಈಗ ಕೆಲಸ ಮುಂದುವರ್ಸ್ಕೊಂಡಿದ್ದಾರೆ, ಪ್ರತಿ ತಿಂಗಳ ವೇತನ ತೊಗೊತಾ ಇದ್ದಾರೆ ಸರ್. ಅದೊಂದು ಸರ್, ಈಗ ಪ್ರತಿಯೊಬ್ಬರು ಇಷ್ಟ ಅರ್ಜಿಗಳಾಗಿದ್ದಾರೆ ಸರ್. ಎಲ್ಲ ಅರ್ಜಿಗಳಲ್ಲಿ ಪುನಃ ರಚನೆ ಮಾಡಿ ಮತ್ತೆ ಇದು ಮಾಡಬೇಕು ನಮ್ಮೊಂದು ಇದು ಸರ್, ಅಷ್ಟೇ ಏನೇನು ಸರ್. ಒಂದು ಸರ್, ನಾವು ದಾಖಲಾತಿ ಸುತ್ತೋಲೆ ಕೇಳಿದ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ ಇಲ್ಲ. SP ಅವ್ರಿಗೆ ಕೇಳಿದ್ರೆ ಇಲ್ಲ, ನಾವು ಆರ್ಡರ್ ಮಾಡಿಲ್ಲ, ಮೇಲ್ಗಡೆ ಆರ್ಡರ್ ಮಾಡಿದ್ದಾರೆ ಅಂತ. ಅಲ್ಲಿನೂ ನಾವು ಏಟಿ ಹಾಕಿದ್ರೆ ಅವ್ರು ಏನು ಮಾಡಕತ್ತಾರ, ಅವ್ರು ನಮಗೆ ಗಮನಕ್ಕೆ ಇಲ್ಲ, ನಾನು ಇಲ್ಲಿ ಶಿಫಾರಸ್ ಮಾಡೀನಿ ಅಂತೇಳಿ SP ಅವ್ರು ಹೇಳಿದ್ರು. ಅಲ್ಲಿಂದ ನಮಗೇನು ಬಂದದ ಲೆಟ್ರ್ ಅಂದರೆ, ಇಲ್ಲ ರೀ, ನಾವು ಗುಪ್ತವಾದ ಮಾಹಿತಿ ನಾವು ಕೊಡೋಕೆ ಇಲ್ಲ ಅಂತೇಳಿ ನಮ್ಗೊಂದು ಲೆಟರ್ ಕಳಿಸಿದ್ರು. ನಾವು ಅದನ್ನ ಐಟಿ ಹಾಕಿದ್ವಿ ಸರ್. ಈಗ ಸರ್ ನೆಕ್ಸ್ಟ್ ಸ್ಟೇ ಹೋಗ್ತೀವಿ ಸರ್. ಈ ಸಂದರ್ಭದಲ್ಲಿ ಎಂ ಭರತ್ ಕುಮಾರ್, ವೆಂಕಟೇಶ್ ಬಿಳಿಗೇರಿ ಸೇರಿದಂತೆ ಅನೇಕರಿದ್ದರು. ಸಾರ್ವಜನಿಕರಿಗೆ ನಿಗದಿತ ಸಮಯದಲ್ಲಿ ಸರ್ಕಾರದ ಯೋಜನೆ ಸೌಲಭ್ಯಗಳು ದೊರೆಯಬೇಕು, ಅಲ್ಲದೆ ಕಂದಾಯ ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಎಸ್ ಪೂವಿತಾ ಅವರು ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರು ಇಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲೆಯ ವಿವಿಧ ತಾಲೂಕಿನ ತಹಸೀಲ್ದಾರರೊಂದಿಗೆ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯ ಆಡಳಿತಾತ್ಮಕ ಸುಧಾರಣೆ, ಭೂ ದಾಖಲೆಗಳ ನಿರ್ವಹಣೆ ಮತ್ತು ಸಾರ್ವಜನಿಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು. ಪೋಡಿ, ದುರಸ್ತಿ, ಪಹಣಿ, ತಿದ್ದುಪಡಿ ಮತ್ತು ಭೂ ಒತ್ತುವರಿ ತೆರವು ಪ್ರಕರಣಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲು ಅಗತ್ಯ ಕ್ರಮ ವಹಿಸಬೇಕೆಂದು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಪಿಂಚಣಿ ಯೋಜನೆಗಳು, RTC ವಿತರಣೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಕಾಲಮಿತಿಯೊಳಗೆ ಜನರಿಗೆ ತಲುಪಿಸಬೇಕು. ಸರ್ಕಾರದ ಬಾಕಿ ಬಿದ್ದಿರುವ ಕಂದಾಯ ಮತ್ತು ಮರಳು ಗಣಿಗಾರಿಕೆಯ ಮೇಲಿನ ದಂಡಗಳನ್ನು ಸಮರ್ಪಕವಾಗಿ ವಸೂಲಿ ಮಾಡಬೇಕು. ಅಲ್ಲದೆ ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ತುರ್ತು ಪರಿಹಾರ ಕ್ರಮಗಳ ಕುರಿತು ಅಗತ್ಯ ಸಿದ್ಧತೆ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ
ತಿಳಿಸಿದರು. ಕೆಳಮಟ್ಟದ ಕಂದಾಯ ಕಚೇರಿಗಳಾದ ನಾಡ ಕಚೇರಿಗಳು ಮತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಪಾರದರ್ಶಕ ಆಡಳಿತ ಸಂಬಂಧಿಸಿದ ಅಧಿಕಾರಿಗಳು ನೀಡಬೇಕು ಹಾಗೂ ಸಾರ್ವಜನಿಕರಿಂದ ಸ್ವೀಕರಿಸಲ್ಪಟ್ಟ ಅರ್ಜಿಗಳ ಪ್ರತಿ ಪರಿಶೀಲನೆ ನಡೆಸಿ ನಿಗದಿತ ಗಡುವಿನೊಳಗೆ ಕೆಲಸಗಳನ್ನು ಪೂರ್ಣಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ರಾಯಚೂರು ವಿಭಾಗ ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್, ಲಿಂಗಸೂಗೂರು ವಿಭಾಗದ ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲಶೆಟ್ಟಿ, ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ, ಲಿಂಗಸೂಗೂರು ತಹಸೀಲ್ದಾರ್ ಸತ್ಯಮ್ಮ, ದೇದುರ್ಗ ತಹಸೀಲ್ದಾರ್ ನಾಗಮ್ಮ ಕಟ್ಟಿಮನಿ, ಸಿಂಧನೂರು ತಹಸೀಲ್ದಾರ್ ಅರುಣಕುಮಾರ್ ದೇಸಾಯಿ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಯ ಕಂದಾಯ ವಿಭಾಗದ ವಿವಿಧ ಅಧಿಕಾರಿಗಳು, ಸಿಬ್ಬಂದಿಗಳು ಸಭೆಯಲ್ಲಿದ್ದರು. ಶ್ರೀ ಜೋಡು ವೀರಾಂಜನೇಯ ದೇವಸ್ಥಾನ ಟ್ರಸ್ಟ್ ಹಾಗೂ ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಮಲ ತಿರುಪತಿ ದೇವಸ್ಥಾನ ತಿರುಪತಿ ಇವರುಗಳ ಸಹಯೋಗದಲ್ಲಿ ಅಧಿಕ ಜ್ಯೇಷ್ಠ ಮಾಸ ಪ್ರಯುಕ್ತ ವಿಶೇಷ ಜ್ಞಾನ ಸತ್ರ ಕಾರ್ಯಕ್ರಮವನ್ನು ಇಂದು ರಾಯಚೂರು ನಗರದ ಸಾವಿತ್ರಿ ಕಾಲೋನಿಯ ಶ್ರೀ ಜೋಡು ವೀರಾಂಜನೇಯ ದೇವಸ್ಥಾನವು ನಡೆದಾಡುವ ರಾಯರೆಂದೇ ಪ್ರಖ್ಯಾತರಾಗಿದ್ದ ಮಂತ್ರಾಲಯದ ಪರಮ ಪೂಜ್ಯ ಶ್ರೀ 1008 ಶ್ರೀ ಸುಷಮೀಂದ್ರ ತೀರ್ಥರ ಕರಕಮಲಗಳಿಂದ 1992ರಲ್ಲಿ ಪ್ರತಿಷ್ಠಾಪನೆಗೊಂಡು ಅನೇಕ ಭಕ್ತಾದಿಗಳ ಉದಾರ ಸಹಾಯ ಸಹಕಾರಗಳಿಂದ ಅಭಿವೃದ್ಧಿ ಹೊಂದಿ ರಜತ ಮಹೋತ್ಸವವನ್ನು ಆಚರಿಸಿಕೊಂಡು ಮುನ್ನಡೆಯುತ್ತಿದೆ. ಪ್ರಸ್ತುತ ದೇವಸ್ಥಾನದಲ್ಲಿ ಅಧಿಕ ಮಾಸ ನಿಮಿತ್ತ ವಿಶೇಷ ಜ್ಞಾನಸತ್ರ ಹೋಮಗಳು, ಸತ್ಯನಾರಾಯಣ ಪೂಜೆ, ಮಧು ಅಭಿಷೇಕ, ಕ್ಷೀರಾಭಿಷೇಕ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇಂದು ಶ್ರೀ 1008 ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು, ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ರಾಮತೀರ್ಥ ಪೀಠ ಕಣಿಯೂರು ಮಠ ಉಡುಪಿ ಅವರು ಇಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪವಮಾನಾಚಾರ್ಯ ಪಂಚಮುಖಿ ಇವರಿಂದ ಜಯಂತ್ಯೋಪಾಖ್ಯಾನ ಕುರಿತು ಪ್ರವಚನ ಕಾರ್ಯಕ್ರಮ ಜರುಗಿತು. ಮುಖ್ಯ ಪ್ರಾಣವರದ ಗೋವಿಂದ ಹರೇ ಶ್ರೀನಿವಾಸ. ಕೇಳ್ಕೊಳ್ತಾ ಈಗ ಪಂಡಿತ್ ಪಂಚಮುಖಿ ಬಹುಮಾನಾಚಾರ್ ಅವರಿಂದ ಪ್ರವಚನ ಆರಂಭ ಆಗುತ್ತೆ. ಜಾಯಂತೇಯೋಪಾಖ್ಯಾನ ಈ ಒಂದು ವಿಷಯ ಕುರಿತಾಗಿ ಪಂಡಿತ್ ಬಹುಮಾನಾಚಾರ್ಯ ಪಂಚಮುಖಿ ಅವರಿಂದ ಪ್ರವಚನ ಇರುತ್ತೆ. ದಯವಿಟ್ಟು ಅವರು ಪ್ರವಚನವನ್ನು ಆರಂಭ ಮಾಡಬೇಕಾಗಿ ಅವರಲ್ಲಿ ವಿಜ್ಞಾಪನೆ. ಕಾಮಿತಾಶೇಷ ಕಲ್ಯಾಣ ಕರುಣಾ ಕಲ್ಪಪಾದಪೂ ಅಧುನಾ ಎಂಬುದಾಗಿ ಅಲ್ಲಿ ಬರೆದಿರ್ತಾರೆ. ಹಾಗೆ ಪುರಾಣಗಳಲ್ಲಿ ಮಲಮಾಸದ ಒಬ್ಬ ದೇವತೆ ಏನಿದ್ದಾನೆ, ನನ್ನನ್ನು ಎಲ್ಲರೂ ಬಿಟ್ಟಿದ್ದಾರೆ, ನನ್ನಲ್ಲಿ ಏನೂ ಕೆಲಸ ಇಲ್ಲ, ಮದುವೆ ಇಲ್ಲ, ಮುಂಜಿ ಇಲ್ಲ, ಯಾವ ಕಾರ್ಯಕ್ರಮಗಳೂ ಇಲ್ಲ ಅಂತ ಮಲಮಾಸವನ್ನು ವರ್ಜ್ಯ ಮಾಡಿದಾಗ ಅದಕ್ಕೆ ಭಗವಂತ ತಾನೇ ಈ ಮಲಮಾಸಕ್ಕೆ ಅಭಿಮಾನಿಯಾಗಿ ಬರ್ತೀನಿ, ಇದಕ್ಕೆ ಪುರುಷೋತ್ತಮ ಮಾಸ ಅಂತ ತಾನೇ ಭಗವಂತ ನಾಮಕರಣವನ್ನು ಮಾಡಿ ಇತರ ಎಲ್ಲ ಮಾಸಗಳಿಗಿಂತ ಹೆಚ್ಚಾದ ಫಲವನ್ನು ನಾನಿಲ್ಲಿ ಅಧಿಕವಾಗಿ ಕೊಡ್ತೀನಿ ಎಂಬುದಾಗಿ ಪರಮಾತ್ಮ ಘೋಷಣೆ ಮಾಡಿದ್ದಾನೆ. ಕೆಲವೊಬ್ಬರಿಗೆ ಕೆಲವೊಂದು ಸಂಶಯಗಳುಂಟು. ಈ ಅಧಿಕ ಮಾಸದಲ್ಲಿ ತೀರ್ಥಯಾತ್ರೆ, ಶ್ರಾದ್ದಾದಿಗಳು ಇವುಗಳೆಲ್ಲ ಇವತ್ತಿಂದ ಪ್ರಾರಂಭ ಆಗುತ್ತೆ. ವಾಟ್ಸಪ್ ಗ್ರೂಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲರೂ ಒಬ್ಬೊಬ್ಬರು ಇವಾಗ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತೀರ್ಥಯಾತ್ರೆ ಮಾಡಬಹುದಾ, ಶ್ರಾದ್ದ ಮಾಡಬಹುದಾ, ಮದುವೆ ಮಾಡಬಹುದಾ, ಯಾಕೆ ಮಾಡಬಾರದು ಅಂತ ಅನೇಕ ಪ್ರಶ್ನೆಗಳಿದೆ. ಪ್ರವಚನಕ್ಕೆ ಬಂದರೆ ಅದಕ್ಕೆ ಅನೇಕರಿಗೆ ಗೊತ್ತಾಗತ್ತೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ದಾನಪ್ಪ ಯಾದವ್, ಕಾರ್ಯಾಧ್ಯಕ್ಷರಾದ ವೇಣುಗೋಪಾಲಾಚಾರ್ ಇನಾಮದಾರ್, ಉಪಾಧ್ಯಕ್ಷರಾದ ನರಸಿಂಗರಾವ್ ದೇಶಪಾಂಡೆ,
ಕಾರ್ಯದರ್ಶಿಗಳು ಡಾಕ್ಟರ್ ವೆಂಕಟೇಶ್ ನವಲಿ, ಖಜಾಂಚಿ ಅಶೋಕ್ ನಾಯಕ್, ಸಹ ಕಾರ್ಯದರ್ಶಿ ಗುರುರಾಜ್ ಕುಲಕರ್ಣಿ, ಸಹ ಖಜಾಂಚಿ ಆನಂದಾಚಾರ್ಯ ಕೊಲ್ಲಾಪುರ, ಕಾನೂನು ಸಲಹೆಗಾರ ಈರಣ್ಣ ವಿ ಹಾಗೂ ಸದಸ್ಯರಾದ ವಿಷ್ಣು ತೀರ್ಥ ಸಿರವಾರ್, ಪಾಂಡುರಂಗರಾವ್ ಜೈ, ಶ್ರೀನಿವಾಸ್ ಶೆಟ್ಟಿ, ಮದನ್ ಮೋಹನ್ ಸಾಂಗವಾರ್, ಕಿರಣ್ ಕುಮಾರ್, ಸಿದ್ದೇಶ್ ಮಲ್ಕೂರು, ಸಿದ್ದೇಶ್ ಎಲ್ಲೂರು ಸೇರಿದಂತೆ ಅನೇಕ ಭಕ್ತಾದಿಗಳು ಭಾಗವಹಿಸಿದರು. ಬಗರ್ ಹುಕುಂ ಸಾಗುವಳಿದಾರರಿಗೆ ಭೂಮಿ ಮತ್ತು ವಸತಿ ರಹಿತರಿಗೆ ವಸತಿ ನೀಡಲು ಆಗ್ರಹಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಗರ್ ಹುಕುಂ ಸಾಗುವಳಿದಾರರ ಸಮಸ್ಯೆಗೆ ಪರಿಹಾರವಾಗಿ ಒನ್ ಟೈಮ್ ಸೆಟಲ್ಮೆಂಟ್ ಜಾರಿ ಮಾಡುವ ಮೂಲಕ ಭೂಮಿ ಹಕ್ಕು ಮಾನ್ಯ ಮಾಡಬೇಕು. ವಿಲೇವಾರಿ ಹೆಸರಿನಲ್ಲಿ ತಿರಸ್ಕರಿಸಿರುವ ಅರ್ಜಿಗಳನ್ನು ಪುನರ್ ಪರಿಶೀಲಿಸಬೇಕೆಂದು ಮನವಿ ಮಾಡಿದರು. ಅರಣ್ಯ ಕಾಯ್ದೆಯಡಿ ಅರಣ್ಯವಾಸಿಗಳಿಗೂ ನ್ಯಾಯಬದ್ಧ ಹಕ್ಕು ಸಿಗಬೇಕು. ಭೂ ಕಂದಾಯ ಕಾನೂನಿಗೆ ತಿದ್ದುಪಡಿ ಮಾಡುವ ಮೂಲಕ ಬಡ ಜನರಿಗೆ ಭೂಮಿ ಹಕ್ಕು ನೀಡಬೇಕು ಎಂದು ಒತ್ತಾಯಿಸಿದರು. ವಸತಿಹೀನರಿಗೆ ರಾಜ್ಯವ್ಯಾಪಿ ಸಮಗ್ರ ಮೆಗಾ ವಸತಿ ಯೋಜನೆ ಘೋಷಣೆ ಮಾಡಬೇಕು. ಅರ್ಜಿ ಸಲ್ಲಿಸಿ ಸಾಗುವಳಿ ಮಾಡುತ್ತಿರುವ ಭೂಹೀನರಿಗೆ ಮಾನದಂಡದ ಮೇಲೆ ಭೂಮಿ ಮಂಜೂರಾತಿ ನೀಡಬೇಕೆಂದು ಆಗ್ರಹಿಸಿದರು. ಸಾಗುವಳಿ ಚೀಟಿ ಹೊಂದಿರುವವರೆಲ್ಲರಿಗೂ ಕೂಡಲೇ ಪಹಣಿ ಒದಗಿಸಬೇಕು. ಅರ್ಜಿ ಸಲ್ಲಿಸಿರುವ ಯಾರನ್ನು ಯಾವ ಭೂಮಿಯಿಂದಲೂ ಒಕ್ಕಲೆಬ್ಬಿಸಬಾರದು ಎಂದು ಮನವಿ ಮಾಡಿದರು. ರಾಯಚೂರು ಜಿಲ್ಲೆಯ ಭೂಮಿ ವಸತಿ ಸಮಸ್ಯೆಗಳ ಹೋರಾಟಗಾರರನ್ನು ಒಳಗೊಂಡು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ತುರ್ತಾಗಿ ಸಭೆ ನಡೆಸಬೇಕು ಮತ್ತು ಸಭೆಯ ತೀರ್ಮಾನಗಳನ್ನು ಜಾರಿ ಮಾಡಬೇಕೆಂದು ಒತ್ತಾಯಿಸಿದರು. ತಾಲೂಕಿನ ಕುರುಬದೊಡ್ಡಿ, ಅತ್ಕೂರು, ಜೇಗರಕಲ್ಲು, ಬಾಯಿದೊಡ್ಡಿ, ಬಾಪೂರು, ಒಡಬಟ್ಟಿ ಈ ಗ್ರಾಮಗಳಲ್ಲಿ ಇರುವ ಭೂಮಿ ಮತ್ತು ವಸತಿ ಸಂಬಂಧಿಸಿದ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಭೂಮಿ ವಸತಿ ಹೋರಾಟಕ್ಕೆ ಜಯವಾಗಲಿ. ನಮ್ಮ ಭೂಮಿ ನಮ್ಮ ಹಕ್ಕು. ಪ್ರಾಣವನ್ನು ಬಿಟ್ಟೆವು, ಪ್ರಾಣವನ್ನು ಬಿಟ್ಟೆವು, ಪ್ರಾಣವನ್ನು ಬಿಟ್ಟೆವು. ನಮ್ಮ ಭೂಮಿ ನಮಗೆ ಇರಲಿ, ನಮ್ಮ ಭೂಮಿ ನಮ್ಮ ಹಕ್ಕು. ಭೂಮಿ ಮತ್ತು ವಸತಿ ಹೋರಾಟಕ್ಕೆ ಜಯವಾಗಲಿ. ಅಧಿಕಾರಿಗಳು ಶಾಸಕರೇ ನೀವು ಯಾರ ಪರ? ಮಂತ್ರಿಗಳೇ ನೀವು ಯಾರ ಪರ? ನೀವು ಯಾರ ಪರ? ನಮ್ಮ ಭೂಮಿ ನಮ್ಮ ಹಕ್ಕು. ಭಿಕ್ಷೆ ಅಲ್ಲ, ಭಿಕ್ಷೆ ಅಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು. ಭಿಕ್ಷೆ ಅಲ್ಲ, ಭಿಕ್ಷೆ ಅಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು. ಭಿಕ್ಷೆ ಬೇಕು, ಬೇಕು. ಭೂಮಿ ವಸತಿ ಹೋರಾಟಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು. ಭಿಕ್ಷೆ ಅಲ್ಲ, ಭಿಕ್ಷೆ ಅಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು. ಭಿಕ್ಷೆ ಅಲ್ಲ, ಭಿಕ್ಷೆ ಅಲ್ಲ. ಪ್ರಾಣವನ್ನು ಬಿಟ್ಟೆವು, ಭೂಮಿಯನ್ನು ಬಿಡುವೆವು. ಅಧಿಕಾರಿಗಳೇ ನೀವು ಯಾರ ಪರ? ಯಾರ ಪರ? ಯಾರ ಪರ? ಶಾಸಕರೇ ನೀವು ಯಾರ ಪರ? ಯಾರ ಪರ? ಯಾರ ಮತ್ತು ವಸತಿ ಹೋರಾಟಕ್ಕೆ ಜಯವಾಗಲಿ. ಭಿಕ್ಷೆ ಅಲ್ಲ, ಭಿಕ್ಷೆ ಅಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು. ಭಿಕ್ಷೆ ಬೇಕೇ ಬೇಕು, ಭೂಮಿ ಬೇಕು. ಬೇಕೇ ಬೇಕು, ಭೂಮಿ ಬೇಕು. ಬೇಕೇ ಬೇಕು, ಭೂಮಿ ಬೇಕು. ಎಲ್ಲ ಜಾತಿಗಳಿಗೆ ಭೂಮಿ ಸಿಗಲೇಬೇಕು, ಸಿಗಲೇಬೇಕು. ಭೂಮಿ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು. ಬೇಕೇ ಬೇಕು, ಭೂಮಿ ಬೇಕು. ಬೇಕೇ ಬೇಕು. ವರೆಗೆ ನಾವು ಬಾರೋನ್ ನಂಬರ್ 50, 53, 57 ನಮ್ಮ ಹೋರಾಟ ಮಾಡಿ 57 ಆಗಿ ತಗೊಂಡು ಬಂದಿದ್ದೀವಿ. ಇಲ್ಲಿವರೆಗೂ ಕಮಿಟಿ ಹೋರಾಟದಿಂದನೇ ತಗೊಂಡು ಬಂದೀವಿ. ಇಲ್ಲಿವರೆಗೂ ನಾವು ಯಾವ ಶಾಸಕರಾಗಲಿ ಯಾರೇ ಆಗಲಿ ಜನರಿಗೆ ಭೂಮಿ ಕೊಡ್ತಾ ಇಲ್ಲ. ನಾವು ಹೋರಾಟ ಮಾಡಿ ಕಳೆದ 10 ವರ್ಷದಿಂದ ಹೋರಾಟ ಮಾಡಕತ್ತೀವಿ. ಇಲ್ಲಿವರೆಗೂ ಯಾರಿಗೊಬ್ಬರಿಗೂ ಪಾಣಿ ಆಗಿಲ್ಲ, ಯಾರಿಗೆ ಇಲ್ಲಿವರೆಗೂ ಒಂದು ಜಾಗ ಕೊಟ್ಟಿಲ್ಲ. ಇದೇ ಬೇರೆ ಬೇರೆ ಲ್ಯಾಂಡ್ಗಳು ಪ್ರೈವೇಟ್ ಕೊಡಕತ್ತಾರ, ಪ್ರೈವೇಟ್ಗೆ ಕೊಡಕತ್ತಾರ. ಆಗಲಿ ಒಂದು ರೈತರಿಗೆ, ಒಂದು ಬಡಜನ ರೈತರಿಗೆ, ಕೂಲಿಲ್ಲ ರೈತರಿಗೆ ಒಂದು ಎಕರೆ ಒಂದು ಭೂಮಿ ಕೊಡ್ತಾ ಇಲ್ಲ. ಈ ಶಾಸಕರಾಗಲಿ, ಒಂದು DC ಆಗಲಿ, ಒಂದು ತಹಸೀಲ್ದಾರ್ ಆಗಲಿ, ನಾವು ಇದೇ ತಹಸೀಲ್ದಾರು DC ಅಳಿದಾಡಿ ಒಂದು 10 ವರ್ಷದಿಂದ ಈ ಹೋರಾಟ ನಡೆಯಕತ್ತದ. ಇವತ್ತು ಎಲ್ಲ ಅಪ್ಲಿಕೇಶನ್ ಫೇಲ್ ಮಾಡ್ಯಾರ. ಮತ್ತೆ ರಿಪೋರ್ಟ್ ಮಾಡಬೇಕಂತ ನಮ್ಮ ಭೂಮಿ ವಸತಿಯಿಂದ ಈ ಸಂದರ್ಭದಲ್ಲಿ ಆಂಜನೇಯ ಕುರುಬದೊಡ್ಡಿ, ಲಕ್ಷ್ಮಣ ಮಂಡಲಗೇರ, ಗೋವಿಂದ್ ದಾಸ್, ಬಂಗಾರಿ ನರಸಿಂಹಲು, ಹುಲಿಗಪ್ಪ, KRS, ಗುರುರಾಜ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ದಿನಾಂಕ 19/5/2020 ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಧೀಮಂತ ನಾಯಕರು, ಅಭಿವೃದ್ಧಿಯ ಹರಿಕಾರರು, KPCC ಕಾರ್ಯಾಧ್ಯಕ್ಷರು ಹಾಗೂ
ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ರಮೇಶ್ ರೋಸ್ಲಿ, ಕಾಂಗ್ರೆಸ್ ಮುಖಂಡರು, ರಾಯಚೂರು. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753 89626.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant, Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 720410196 97421600081. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದಿನಾಂಕ 20/5/2026 ದೇಶದಾದ್ಯಂತ ಕರೆ ನೀಡಲಾಗಿರುವ ಔಷಧ ವ್ಯಾಪಾರಿಗಳ ಬಂದ್ಗೆ ಕರ್ನಾಟಕ ರಾಜ್ಯ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಅಸೋಸಿಯೇಷನ್ ಮತ್ತು ಫೆಡರೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್ ಆಫ್ ಕರ್ನಾಟಕದ ಬೆಂಬಲ ಇಲ್ಲ ಎಂದು ಅಧ್ಯಕ್ಷ ಅಶೋಕ್ ಸ್ವಾಮಿ ಹೇರೂರು ತಿಳಿಸಿರುತ್ತಾರೆ. ಇದಕ್ಕೆ ನಮ್ಮ ರಾಯಚೂರು ಜಿಲ್ಲೆಯ ಕೆಮಿಸ್ಟ್ ಬಾಂಧವರು ಸಹ ಬಂದ್ಗೆ ಬೆಂಬಲ ಇಲ್ಲ ಎಂದು ಮುರುಗೇಂದ್ರ ಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ನೋಂದಾಯಿತ ಔಷಧ ತಜ್ಞರ ಸಂಘ ರಾಯಚೂರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ರಾಯಚೂರು ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘ ಇವರ ಸಹ ಇದೇ ರೀತಿಯಲ್ಲಿ ಬೆಂಬಲ ವ್ಯಕ್ತಪಡಿಸಲಾಗಿದೆ ಎಂದು ತಿಳಿಸಿದರು. ಕಾಯ್ದೆ ಮತ್ತು ನಿಯಮಗಳ ತಿದ್ದುಪಡಿಗೆ ನಮ್ಮ ಸಂಘದ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ನ್ಯಾಯಾಲಯಗಳ ಮೂಲಕ ಹೋರಾಟ ನಡೆಸಿದ್ದು ಈಗಾಗಲೇ ನಮ್ಮ ಪತ್ರ ವ್ಯವಹಾರಗಳಿಂದ ಹಲವು ನಿಯಮಗಳು ಬದಲಾಗಿದ್ದು ಇನ್ನು ಕೆಲವು ಮನವಿಗಳಿಗೆ ಸರ್ಕಾರ ಮನ್ನಣೆ ದೊರೆಯುವ ವಿಶ್ವಾಸ ಇರುವುದರಿಂದ ಬಂದ್ ಆಚರಿಸದಿರಲು ನಮ್ಮ ಔಷಧ ವ್ಯಾಪಾರಿಗಳಿಗೆ ಕರೆ ನೀಡಿದ್ದೇವೆ ಎಂದರು. ಇದುವರೆಗೂ ಕರೆದಿರುವ ಬಂದ್ಗಳಿಂದ ಕಾನೂನಿನಲ್ಲಿ ಯಾವ ಬದಲಾವಣೆಗಳು ಆಗಿಲ್ಲ. ಹೀಗಾಗಿ ಬಂದ್ ಆಚರಿಸುವುದು ಅನವಶ್ಯಕ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಹಲವು ಕಡೆ ದಿನಾಂಕ 20/5/2020 ಇಂದಿನಂತೆ ಹಲವು ಔಷಧ ಅಂಗಡಿಗಳು ತೆರೆದಿರಲಿವೆ ಎಂಬ ವಿಶ್ವಾಸ ಅವರು ವ್ಯಕ್ತಪಡಿಸಿ ಸದರಿ ದಿನದಂದು ಎಲ್ಲ ಕೆಮಿಸ್ಟ್ ಬಾಂಧವರು ಕಪ್ಪು ಪಟ್ಟಿಯನ್ನು ಧರಿಸಿ ದೇಶದಾದ್ಯಂತ ಕೈಗೊಂಡಿರುವ ಬಂದ್ಗೆ ಬೆಂಬಲವನ್ನು ನೀಡುವುದಾಗಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯಿಂದ ಜಿ ಮುರುಗೇಂದ್ರ, ಕರ್ನಾಟಕ ರಾಜ್ಯ ಔಷಧ ತಜ್ಞರ ಸಂಘದ ಅಧ್ಯಕ್ಷರು, ರಾಯಚೂರು ಜಿಲ್ಲೆ. ಈಗ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂದರೆ, ಮೇ 20ನೇ ತಾರೀಕು ದೇಶಾದ್ಯಂತ ಔಷಧ ಅಂಗಡಿಗಳ ಬಂದ್ಗೆ ಕರೆ ಕೊಟ್ಟಿರ್ತಾರೆ. ಆ ಬಂದಿಗೆ ನಮ್ಮದು ಭಾವ ಬೆಂಬಲ ಇರುತ್ತೆ. ಆ ಬೆಂಬಲಿಗೆ ನಮ್ದು ಯಾವುದೇ ಕಾರಣಕ್ಕೆ ಮೆಡಿಕಲ್ ಸ್ಟೋರು ಬಂದ್ ಮಾಡೋದಿಲ್ಲ. ಯಾಕಂತಂದರೆ KPRDO, ಕರ್ನಾಟಕ ಫಾರ್ಮಾ ರಿಟೇಲ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ಆರ್ಗನೈಸೇಷನ್ ಬೆಂಗಳೂರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಯರಾಮ್ ಅವರು ಹಾಗೂ ನಮ್ಮ ಕರ್ನಾಟಕ ನೋಂದಾಯಿತ ಔಷಧ ತಜ್ಞರ ಸಂಘ, ರಾಜ್ಯದ ಔಷಧ ತಜ್ಞರ ಸಂಘ ಅಶೋಕ್ ಸ್ವಾಮಿ ಹೇರೂರವರು ನಮಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ಮೇ 20ನೇ ತಾರೀಕು ನಮ್ಮ ಔಷಧ ಅಂಗಡಿಗಳನ್ನು ಬಂದ್ ಮಾಡುವುದಿಲ್ಲ. ಭಾವ ಬೆಂಬಲ ಕೊಡ್ತೀವಿ. ಅಂಗಡಿ ಇದ್ದುಕೊಂಡು ಕಪ್ಪು ಬಟ್ಟೆ ಧರಿಕೊಂಡು ನಾವು ಬೆಂಬಲ ಕೊಡ್ತೀವಿ. ಈ ಸ್ಟ್ರೈಕ್ ಉದ್ದೇಶ ಏನಂತಂದರೆ, ಆನ್ಲೈನ್ ಮೆಡಿಸಿನ್ಸು ನಡೀತಾ ಇದೆ, ದಂಧೆ ನಡೀತಾ ಇದೆ. ಅದು ನಮಗೆ ಲೀಗಲ್ ಅನ್ನಿಸ್ತಾ ಇಲ್ಲ. ಯಾಕಂದರೆ ನಾವು ಡ್ರಗ್ ಲೈಸೆನ್ಸ್ ತೊಗೊಂಡು ನಾವು ಶಾಶ್ವತವಾಗಿ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ನಾವು ಲೈಸೆನ್ಸ್ ತೊಗೊಂಡು ನಾವು ಒಂದು ಸ್ಟೋರ್ ಪ್ರೀಮೈಸಸಲ್ಲಿ ಅಂಗಡಿ ಓಪನ್ ಮಾಡಿಕೊಂಡು ಬರ್ತಕ್ಕಂಥ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನ ನೋಡಿಕೊಂಡು ಜೆನ್ಯೂನಾಗಿ ನಾವು ಮೆಡಿಸಿನ್ ಕೊಡ್ತಾಯಿದ್ವಿ. ಮೆಡಿಸಿನ್ ಇಶ್ಯೂ ಮಾಡಿ ಅಂತೇಳಿ ನಾವು ಸಿಕ್ಕಾಕಿ ನಾವು ಕೊಡ್ತೀವಿ ಮೆಡಿಸಿನ್ಸ್. ಆನ್ಲೈನಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೋ ಪ್ರಿಸ್ಕ್ರಿಪ್ಷನ್ ಯಾವುದೋ ಆನ್ಲೈನಲ್ಲಿ ಮಾಡಿ ಯಾವುದೋ ಮೆಡಿಸಿನ್ ತರ್ಸ್ಕೊತಾರೆ. ಅದು ಒರಿಜಿನಲ್ ಆಗಿರ್ಬೋದು, ಏನಾಗಿರ್ಬೋದು ನಮ್ಗೆ ಗೊತ್ತಿಲ್ಲ. ಅದು ಸಾರ್ವಜನಿಕರಿಗೆ ತುಂಬ ಅದರಿಂದ ಅನ್ಯಾಯ ಆಗ್ತಾಯಿದೆ, ನಮಗೂ ಮೋಸ ಆಗ್ತಾಯಿದೆ. ಈಗ ಫ್ರಾಂಚೈಸಿ ಅಂಗಡಿಗಳಲ್ಲಿ ಎಷ್ಟೋ ಡಿಸ್ಕೌಂಟ್ ಕೊಟ್ಟು ಎಲ್ಲ ಮೆಡಿಸಿನ್ ಕೊಡ್ತಾಯಿದ್ದಾರೆ. ನಮಗೆ ಅದು ನಮಗೆ ಇದನ್ನಿಸ್ತಾ ಇಲ್ಲ. ಈಗ ನಾವೆಲ್ಲರೂ ವಿರೋಧ ಮಾಡ್ತಾಯಿದ್ದೀವಿ.
ವಿರೋಧ ಮಾಡ್ತಿದ್ದೀವಿ ಅಂತೇಳಿ ಅಂಗಡಿ ಬಂದ್ ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ ಅಂದರೆ ಸಾರ್ವಜನಿಕ ತೊಂದರೆ ಆಗುತ್ತೆ. ಆದ ಕಾರಣ ನಾವು ಸಾರ್ವಜನಿಕ ತೊಂದರೆ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಸಾರ್ವಜನಿಕ ತೊಂದರೆ ಆಗದಂಗೆ ನಾವು ನೋಡ್ಕೊತೀವಿ. ನಮ್ಮದು ಮೇ 20ನೇ ತಾರೀಕು ರಾಜ್ಯಾದ್ಯಂತ ಔಷಧ ಅಂಗಡಿಗಳು ಬಂದು ಕರೆ ಕೊಟ್ಟಿದ್ದಾರೆ. ನಾವು ಭಾಳ ಬೆಂಬಲ ಕೊಡ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ನಾವು ಅಂಗಡಿಗಳು ಮುಚ್ಚುವುದಿಲ್ಲ ಅಂತೇಳಿ ನಮ್ಮ ರಾಯಚೂರು ಜಿಲ್ಲೆ ವತಿಯಿಂದ ನಾನು ಜಿ ಮುರುಗೇಂದ್ರ, ಕರ್ನಾಟಕ ರಾಜ್ಯ ಔಷಧ ತಜ್ಞರ ಸಂಘದ ಅಧ್ಯಕ್ಷ, ರಾಯಚೂರು ಜಿಲ್ಲೆ, ಈ ಮೂಲಕ ತಮ್ಮ ಮನವಿ ಮಾಡ್ತೀನಿ. ಸರ್ಕಾರದ ಯೋಜನೆಗಳನ್ನು ಬುಡಕಟ್ಟು ಸಮುದಾಯ ಅರ್ಹ ಫಲಾನುಭವಿಗಳ ಮನೆಗೆ ತಲುಪಿಸುವ ಮೂಲಕ ಅವರನ್ನು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ತರುವ ಕಾರ್ಯ ಆಗಬೇಕೆಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ಇಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ರಾಯಚೂರು ಇವರ ಸಹಯೋಗದಲ್ಲಿ ಏರ್ಪಡಿಸಿದ್ದ ಧರ್ತಿ ಆಭಾ ಜನಜಾತಿಯ ಗ್ರಾಮ ಉತ್ಕೃಷ್ಟ ಅಭಿಯಾನ ಕಾರ್ಯಕ್ರಮದ ಅಡಿ ಜನ ಭಾಗೀದಾರ ಸಬ್ಸೆ ದೂರ ಸಬ್ಸೆ ಪೆಹಲೆ ಅಭಿಯಾನ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಭಿಯಾನದಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಆಯುಷ್ಮಾನ್ ಭಾರತ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್, ಜನ್ಧನ್ ಬ್ಯಾಂಕ್ ಖಾತೆ, ಸಾಮಾಜಿಕ ಭದ್ರತಾ ಯೋಜನೆಗಳಾದ ವೃದ್ಧಾಪ್ಯ ಪಿಂಚಣಿ, ವಿಧವಾ ಪಿಂಚಣಿ, ದಿವ್ಯಾಂಗ ಪಿಂಚಣಿ ಹಾಗೂ ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳಾದ ಪಿಎಂ ವಿಶ್ವಕರ್ಮ ಮುದ್ರಾ ಸಾಲಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಗ್ರಾಮ ಮಟ್ಟದಲ್ಲಿ ಫಲಾನುಭವಿಗಳಿಗೆ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಆದಿ ಕರ್ಮಯೋಗಿ ಹಾಗೂ ಎನ್ಜಿಒಗಳ ಮೂಲಕ ಗ್ರಾಮಗಳಲ್ಲಿ ಟ್ರಾನ್ಸ್ಎಕ್ಸ್ ವಾಕ್ ನಡೆಯಬೇಕು. ಅವರ ಅಹವಾಲು ಸ್ವೀಕಾರ ಹಾಗೂ ತ್ವರಿತವಾಗಿ ಪರಿಹಾರ ಕೈಗೊಳ್ಳಬೇಕು. ಈ ಕುರಿತು ಪ್ರಗತಿ ವರದಿ ಸಿದ್ಧಪಡಿಸಿ ಅದರಂತೆ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಪಿಕಾರ್ಡ್ ಜಂಟಿ ನಿರ್ದೇಶಕ ಜಿಯು ಹುಡೇದ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಶಿವಮಾನ್ಯಪ್ಪ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಶರಣಮ್ಮ ಸೇರಿದಂತೆ ಇತರೆ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಭೆಯಲ್ಲಿ ಇದ್ದರು. ತಾಲೂಕಿನ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಗುರು ಹಾಗೂ ಹಿಂದಿ ಶಿಕ್ಷಕರಾಗಿರುವ ಮೊಯ್ನುಲ್ ಹಕ್ ವಿರುದ್ಧ ಭ್ರಷ್ಟಾಚಾರ, ಅವ್ಯವಹಾರ ಮತ್ತು ಅನುದಾನ ದುರ್ಬಳಕೆ ಆರೋಪಗಳನ್ನು ಹೊರಿಸಿ ತನಿಖೆ ನಡೆಸಿ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಕ್ರಾಂತಿವೀರ ಬೆಳವಡಿ ಒಡ್ಡರ ಯಲ್ಲಣ್ಣ ಯುವ ಸಂಘ ವತಿಯಿಂದ ನಗರದ ಜಿಲ್ಲಾಡಳಿತ ಭವನದಲ್ಲಿ ಎಡಿಸಿ ಶಿವಾನಂದ್ ಭಜಂತ್ರಿಗೆ ಮನವಿ ಸಲ್ಲಿಸಲಾಯಿತು. 2024-25 ಹಾಗೂ 2025-26ನೇ ಸಾಲಿನ ಕಚೇರಿ ಸಾದಿಲ್ವಾರು ಅನುದಾನ ಮತ್ತು ಸಿಜೆ ಅನುದಾನದಲ್ಲಿ ತಾಲೂಕಿನ 54 ಸರ್ಕಾರಿ ಪ್ರೌಢಶಾಲೆಗಳ ಹೆಸರಿನಲ್ಲಿ ಭಾರೀ ಅವ್ಯವಹಾರ ನಡೆದಿದೆ. ನಗರದ ಒಂದೇ ಬುಕ್ ಡಿಪೋ ಮೂಲಕ ನಕಲಿ ಬಿಲ್ ಮತ್ತು ವೋಚರ್ಗಳನ್ನು ಸೃಷ್ಟಿಸಿ ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಖರೀದಿಸಿದಂತೆ ದಾಖಲೆ ತಯಾರಿಸಿ ಅನುದಾನವನ್ನು ದುರ್ಬಳಕೆ ಮಾಡಲಾಗಿದೆ ಎಂದು ದೂರಿದರು. ಅಕ್ರಮದಲ್ಲಿ ಕೆಲ ಮುಖ್ಯ ಗುರುಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗುತ್ತಿದೆ. ತಾಲೂಕಿನ ಹಿಂದಿನ ಬಿಇಒ ಚಂದ್ರಶೇಖರ್ ಮಲ್ಲಯ್ಯ ಅವರ ಅವಧಿಯಲ್ಲಿಯೇ ಈ ಅವ್ಯವಹಾರಗಳು ನಡೆದಿವೆ ಎಂದು ಆರೋಪಿಸಿದರು. 2018-19ರಲ್ಲಿ ಶತಮಾನೋತ್ಸವ ಆಚರಣೆಗಾಗಿ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಎಸ್ಡಿಎಂಸಿ ಖಾತೆಗೆ ಬಿಡುಗಡೆಯಾದ ಸುಮಾರು 5ರಿಂದ 6 ಲಕ್ಷ ರೂಪಾಯಿ ಅನುದಾನವನ್ನು ನಿಯಮಬಾಹಿರವಾಗಿ ಬಳಕೆ ಮಾಡಲಾಗಿದೆ. ಮಾಹಿತಿ ಹಕ್ಕಿನ ಅಡಿ ಹಲವು ಬಾರಿ ಮಾಹಿತಿ ಕೇಳಿದರೂ ನೀಡಿಲ್ಲ ಎಂದು ಸಂಘದ ಸದಸ್ಯರು ಆರೋಪಿಸಿದರು. ಮೊಯ್ನುಲ್ ಹಕ್ ಅವರು ಕಿರಿಯ ಶಿಕ್ಷಕರಾಗಿದ್ದರೂ ನಿಯಮಬಾಹಿರವಾಗಿ ಹಲವು ವರ್ಷಗಳಿಂದ ಒಂದೇ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲೆಯಲ್ಲಿ ಹಿಂದಿ ಶಿಕ್ಷಕರ ಹುದ್ದೆ ಇಲ್ಲದಿದ್ದರೂ ಪ್ರಭಾರ ನೀಡಿರುವ ಯಾವ ನಿಯಮದ ಅಡಿ ಎಂಬುದನ್ನು ಸ್ಪಷ್ಟಪಡಿಸಬೇಕೆಂದು ಒತ್ತಾಯಿಸಿದರು. ಇದಲ್ಲದೆ 2018-19ರಲ್ಲಿ ಸಿಯಾ ತಲಾಬ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದ ಪ್ರಕರಣದಲ್ಲಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಇಲಾಖಾ ವಿಚಾರಣೆ ಇನ್ನೂ ಬಾಕಿ ಇದೆ ಎಂದು ತಿಳಿಸಿದರು. ದೇವಸ್ಗುರು, ಮಡ್ಮಾರಿ, ಜಹೀರಾಬಾದ್ ಹಾಗೂ ಗಿಲೆಸ್ಗುರು ಶಾಲೆಗಳ ಮುಖ್ಯ ಗುರುಗಳು ಹಣ ಸ್ವೀಕರಿಸಲು ಬಂದಿರುವ ವಿಡಿಯೋ ದಾಖಲೆಗಳು ಇವೆ. ಈ ಎಲ್ಲ ಆರೋಪಗಳ ಕುರಿತು ಸಮಗ್ರ ತನಿಖೆ ನಡೆಸಿ ಸಂಬಂಧಪಟ್ಟ ಶಿಕ್ಷಕರು, ಮುಖ್ಯ ಗುರುಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಲೋಕಾಯುಕ್ತ ಸೇರಿದಂತೆ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರಾಯಚೂರು ತಾಲೂಕಿನ ಸರ್ಕಾರಿ ಬಾಲಕರ ಪ್ರೌಢಶಾಲೆ ರಾಯಚೂರಲ್ಲಿ ಪ್ರಭಾರಿ ಮುಖ್ಯ ಗುರುಗಳು ಹಾಗೂ ಹಿಂದಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮೊಯ್ನುಲ್ ಪ್ರಮುಖ ಇವರ ಶಿಕ್ಷಣ ಇಲಾಖೆಯಲ್ಲಿ ನಿರಂತರವಾಗಿ ಅವ್ಯವಹಾರ, ಭ್ರಷ್ಟಾಚಾರ ಮತ್ತು ರಾಯಚೂರು ತಾಲೂಕಿನ ಎಲ್ಲ ಸರ್ಕಾರಿ 54 ಪ್ರೌಢಶಾಲೆಗಳ ಅನುದಾನವನ್ನು ಸಿಜೆ ಅನುದಾನ ದುರ್ಬಳಕೆ ಮಾಡಿ ಸರ್ಕಾರದ ಇಲಾಖೆಯ ನಿಯಮಗಳನ್ನು ಪಾಲಿಸದೆ ಭ್ರಷ್ಟಾಚಾರ ಮಾಡುತ್ತಿರುವ ಮೊಯ್ನುಲ್ ಹಕ್ ಇವರನ್ನು ವಿಚಾರಣೆ ಕೈಗೊಂಡು ಅಮಾನತುಗೊಳಿಸುವ ದೂರಿನ ಬಗ್ಗೆ ಈ ಸಂದರ್ಭದಲ್ಲಿ ಪ್ರಮುಖರಾದ ನವೀನ್ ಕುಮಾರ್, ಕೃಷ್ಣ, ರಾಜೇಶ್, ವೀರೇಶ್, ಮಾಂಚಪ್ಪ, ಮಹಾದೇವ, ಅನಿಲ್ ಕುಮಾರ್, ಪವನ್ ಕುಮಾರ್, ಶಿವು ಸೇರಿದಂತೆ ಅನೇಕರಿದ್ದರು.
ಅಬಕಾರಿ ಅಪರ ಆಯುಕ್ತರು ಜಾರಿ ಮತ್ತು ಅಪರಾಧ ಕೇಂದ್ರ ಸ್ಥಾನ ಬೆಳಗಾವಿ ಅವರ ಆದೇಶದ ಪ್ರಕಾರ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗ ಅವರ ನಿರ್ದೇಶನದಂತೆ ಹಾಗೂ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆ ಹಾಗೂ ಅಬಕಾರಿ ಉಪ ಅಧೀಕ್ಷಕರು ರಾಯಚೂರು ಉಪವಿಭಾಗ ರಾಯಚೂರು ಅವರ ಮಾರ್ಗದರ್ಶನದಲ್ಲಿ ಅಬಕಾರಿ ಉಪ ನಿರೀಕ್ಷಕರು 1 ಮತ್ತು ಅಬಕಾರಿ ಉಪ ನಿರೀಕ್ಷಕರು 2 ವಲಯ ರಾಯಚೂರು ಹಾಗೂ ಹೋಂಗಾರ್ಡ್ ಸಿಬ್ಬಂದಿಗಳೊಂದಿಗೆ ಕೂಡಿಕೊಂಡು ನಿನ್ನೆ ರಾತ್ರಿ 9:57 ಗಂಟೆಯ ಸಮಯದಲ್ಲಿ ರಾಯಚೂರು ನಗರದ ಸಿಯಾ ತಲಾಬ್ ಏರಿಯಾದಲ್ಲಿ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಖಚಿತ ಮಾಹಿತಿ ಮೇರೆಗೆ ಸಿಯಾ ತಲಾಬ್ ಏರಿಯಾದಲ್ಲಿ ಇರುವ ಫಕೀರಮ್ಮ ಗಂಡ ಲಕ್ಷ್ಮಣ್ ಎಂಬುವರ ಮನೆಯ ಮೇಲೆ ಅಬಕಾರಿ ದಾಳಿ ಮಾಡಿ ಶೋಧನೆ ಮಾಡಿದಾಗ ಆರೋಪಿಗಳ ಮನೆಯನ್ನು ಶೋಧನೆ ಮಾಡಿದಾಗ ಸುಮಾರು 10 ಲೀಟರ್ ಸೇಂದಿ ಹಾಗೂ 3,500 ಕೆಜಿ ಸಿಎಚ್ ಪೌಡರ್ ಹೊಂದಿದ ಮಾರಾಟ ಮಾಡುವ ಉದ್ದೇಶದಿಂದ ಪತ್ತೆಯಾದ ಪ್ರಯುಕ್ತ ಸದರಿ ಸೇಂದಿಯನ್ನು ವಶಕ್ಕೆ ಪಡೆದು ಆರೋಪಿತಳಾದ ಫಕೀರಮ್ಮ ಗಂಡ ಲಕ್ಷ್ಮಣ್ ಹಾಗೂ ಮನೆಯ ಮಾಲೀಕರ ವಿರುದ್ಧ ಅಬಕಾರಿ ನಿರೀಕ್ಷಕರ ವಲಯ ರಾಯಚೂರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ತಿಪ್ಪೆಗೊಬ್ಬರ ಟ್ರ್ಯಾಕ್ಟರ್ ತುಂಬುವ ವೇಳೆ ಸಿಡಿಲು ಬಡಿದು ವ್ಯಕ್ತಿಯೋರ್ವ ಸ್ಥಳದಲ್ಲಿ ಮೃತಪಟ್ಟಿದ್ದು ಮತ್ತೋರ್ವ ಗಾಯಗೊಂಡಿರುವ ಘಟನೆ ಲಿಂಗ್ಸ್ಗೂರು ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿ ಜರುಗಿದೆ. ಕರಿಯಪ್ಪ ಅಯ್ಯಪ್ಪ ಗಣಿಕಿಹಾಳ 47 ವರ್ಷ ಮೃತ ವ್ಯಕ್ತಿ. ಬಸವರಾಜ್ ಗಾಯಗೊಂಡವರು ಭಾರೀ ಗಾಳಿ ಮಳೆ ನಡುವೆ ಟ್ರ್ಯಾಕ್ಟರ್ನಲ್ಲಿ ಗೊಬ್ಬರ ತುಂಬುವ ಕೆಲಸ ಮಾಡುತ್ತಿದ್ದ ವೇಳೆ ಏಕಾಏಕಿ ಸಿಡಿಲು ಬಡಿದಿದೆ. ಘಟನೆ ಕುರಿತು ಮಾಹಿತಿ ಪಡೆದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಮುದ್ಗಲ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಗಾಯಗೊಂಡಿರುವ ವ್ಯಕ್ತಿಯನ್ನು ಆಸ್ಪತ್ರೆಗೆ ಚಿಕಿತ್ಸೆ ದಾಖಲಿಸಲಾಗಿದೆ. ಮುದ್ಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಗೃಹ ರಕ್ಷಕ ದಳದ ಸಮಾದೇಷ್ಟರಾಗಿ ದೀಪಾ ನೇಮಕ ಕಾನೂನು ಬಾಹಿರ. ರಿಮ್ಸ್ ಅಟೆಂಡರ್ ಕೆಲಸ ಮಾಡುತ್ತಿರುವವರಿಗೆ ಹುದ್ದೆ. ಅರ್ಚನಾ ಸಣ್ಣಬಾಬು ಆರೋಪ. ಸಾರ್ವಜನಿಕರಿಗೆ ನಿಗದಿತ ಸಮಯದಲ್ಲಿ ಸೌಲಭ್ಯ ದೊರೆಯಲಿ. ಜಿಲ್ಲಾಧಿಕಾರಿ ಎಸ್ ಪೂವಿತಾ. ಅಧಿಕ ಜ್ಯೇಷ್ಠ ಮಾಸ ಪ್ರಯುಕ್ತ ಜೋಡು ವೀರಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಜ್ಞಾನ ಸತ್ರ ಕಾರ್ಯಕ್ರಮ. ಭೂಮಿ ಮತ್ತು ವಸತಿ ರಹಿತ ಬೇಡಿಕೆಗಳಿಗೆ ಸರ್ಕಾರ ನಿರ್ಲಕ್ಷ್ಯ ವಿರೋಧಿಸಿ ಪ್ರತಿಭಟನೆ. ದಿನಾಂಕ 20/5/2020 ಔಷಧಿ ವ್ಯಾಪಾರಿಗಳ ಬಂದ್ ಇಲ್ಲ. ಮುರುಗೇಂದ್ರ ಜಿ. ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರುವ ಕಾರ್ಯವಾಗಲಿ. ಎಡಿಸಿ ಶಿವಾನಂದ್. ಬಾಲಕರ ಪ್ರೌಢಶಾಲೆಯಲ್ಲಿ ಅನುದಾನ ದುರ್ಬಳಕೆ. ಪ್ರಭಾರಿ ಮುಖ್ಯ ಗುರುಗಳ ಅಮಾನತಿಗೆ ಆಗ್ರಹಿಸಿ ಮನವಿ. ನಗರದ ಸಿಯಾ ತಲಾಬ್ ಏರಿಯಾದಲ್ಲಿ 10 ಲೀಟರ್ ಸೇಂದಿ ಹಾಗೂ 3,500 ಕೆಜಿ ಸಿಎಚ್ ಪೌಡರ್ ವಶ. ಮತ್ತು ಕೋಮಲಾಪುರದಲ್ಲಿ ಸಿಡಿಲು ಬಡಿದು ವ್ಯಕ್ತಿಯ ಸಾವು. ದಿನಾಂಕ 19/5/2020 ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಧೀಮಂತ ನಾಯಕರು, ಅಭಿವೃದ್ಧಿಯ ಹರಿಕಾರರು, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ರಮೇಶ್ ರೋಸ್ಲಿ, ಕಾಂಗ್ರೆಸ್ ಮುಖಂಡರು, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್, 9845189626. Raitu's biggest jewel
Jewel Palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. For more details, contact K. Vishwanath, cell number 7204101963. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.